ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇತ್ತೀಚೆಗೂ ಯಾವ ರೀತಿಯಾಗಿ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಲ್ವಾ, ಅದೇ ರೀತಿಯಾಗಿ ಹೇರ್ ಫಾಲ್ ಸಮಸ್ಯೆ ಕೂಡ ತುಂಬ ಜನರಲ್ಲಿ ಕಾಮನ್ ಆಗಿಬಿಟ್ಟಿದೆ. ನನಗೂ ಕೂಡ ಇಂಥ ಪ್ರಾಬ್ಲಮ್ ಆಗಿತ್ತು ವೀಕ್ಷಕರೇ. ಸೊ ನಾನು ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಇವಾಗ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀನಿ. ತುಂಬಾ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಇವಾಗ ಒಂದು ಕೂಡ ಕೂದಲು ಉದುರೋದಿಲ್ಲ. ಸೊ ತುಂಬಾ ಚೆನ್ನಾಗಿ ಲಾಂಗ್ ಸಿಲ್ಕಿ ಶೈನಿ ಹೇರ್ ಆಗುತ್ತವೆ. ಸೊ ಈ ಒಂದು ರೆಮಿಡಿನ ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ. ಎಷ್ಟೇ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇರಲಿ, ಖಂಡಿತವಾಗಲೂ ಕಡಿಮೆ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ನಿಮಗೆ ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಅಗತ್ಯ ಇಲ್ಲ, ಎಲ್ಲಿ ಹೋಗಿ ಏನು ಟ್ರೀಟ್ಮೆಂಟ್ ತೊಗೊಳ್ಳೋ ಅಗತ್ಯ ಇಲ್ಲ. ಹಾಗೆ ಯಾವುದೇ ಒಂದು ಹೊರಗಡೆ ಹೋಗಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ವಸ್ತು ತರೋದು ಕೂಡ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಮ್ಯಾಜಿಕಲ್ ರೆಮಿಡಿನ ಇವತ್ತು ಹೇಳ್ಕೊಡ್ತೀನಿ. ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನನ್ನನ್ನು ನಂಬಿ ನೀವು ರೆಗ್ಯುಲರ್ ಆಗಿ ಕಂಟಿನ್ಯೂಯಸ್ ಆಗಿ ಇದನ್ನು ಬಳಸ್ತಾ ಬಂದರೆ ನಿಮ್ಮ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ ವೀಕ್ಷಕರ. ಜೊತೆಗೆ ನಿಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಮ್ಯಾಜಿಕಲ್ ರೆಮಿಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊಟ್ಟ ಮೊದಲೇ ಇಲ್ಲೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಅದರ ಒಳಗಡೆ ಇವಾಗ ಒಂದು ಫುಲ್ ಗ್ಲಾಸಷ್ಟು ಕುಡಿಯೋ ನೀರು ಅಂದರೆ ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಸೊ ವೀಕ್ಷಕರೇ, ಈ ಒಂದು ಮ್ಯಾಜಿಕಲ್ ರೆಮಿಡಿ ತುಂಬಾ ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಫಸ್ಟ್ ಹಾಕ್ಕೊತಾ ಇರುವಂಥದ್ದು ಒಂದು 6ರಿಂದ 5 ಲವಂಗ ವೀಕ್ಷಕರೇ. ಲವಂಗನಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ವೀಕ್ಷಕರೇ. ಕೂದಲು ಎಷ್ಟೇ ಉದುರ್ತಾ ಇರಲಿ, ನಮ್ಮ ಸ್ಕ್ಯಾಲ್ಪ್ ಏನು ಡ್ಯಾಮೇಜ್ ಆಗುತ್ತೆ ಅಲ್ವಾ, ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ಆಗೋದಿಲ್ಲ. ಮೆಲನಿನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ನಮಗೆ ಈ ರೀತಿಯಾದ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಇಲ್ಲಿ ನಾನು ಲವಂಗವನ್ನು ತೊಗೊಂಡಿದ್ದೀನಿ. ಬಟ್ ನಾನು ನಿಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ಆಮೇಲೆ ಇದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ಒಮೆಗಾ 3 ನಿಕೋಟಿನಿಕ್ ಆ್ಯಸಿಡ್ ಇರುತ್ತೆ. ರೀಗ್ರೋತ್ ಸಲುವಾಗಿ ತುಂಬಾ ಬೆನಿಫಿಟ್ ಆಗಿ ಕಾರ್ಯ ಮಾಡುತ್ತೆ. ಆಮೇಲೆ ವೀಕ್ಷಕರೇ ಕಲ್ಲೊಂಜಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರೋಸ್ಮೆರಿ ಲೀವ್ಸ್. ಇವು ನಿಮಗೆ ಆನ್ಲೈನ್ ಯಾವುದೇ ಒಂದು ಅಂಗಡಿಯಲ್ಲಿ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇದು ಅಂತೂ ಇಷ್ಟು ಪವರ್ಫುಲ್ ಹರ್ಬ್ ಇದೆ ವೀಕ್ಷಕರೇ, ಕೂದಲು ಗ್ರೋತ್ ಮಾಡೋದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ. ಆಮೇಲೆ ಕರಿಬೇವನ್ನ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಅಷ್ಟು ಕರಿಬೇವನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾವು ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಹಾಕಿರೋವಂಥ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ಮ್ಯಾಜಿಕಲ್ ನೀರಲ್ಲಿ ಬಿಡುಗಡೆ ಆಗಬೇಕು. ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗಿ, ಹಾಗೂ ಅಷ್ಟೇ ಎಫೆಕ್ಟಿವ್ ಆಗಿದ್ದು ಕಾರ್ಯ ಕೂಡ ಮಾಡುತ್ತೆ. ಸೊ ನಾವೇನು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀವಲ್ವ ವೀಕ್ಷಕರೇ, ಅದು ಕುದ್ದು ಹಾಫ್ಗಿಂತನೂ ಕಡಿಮೆ ಆಗಬೇಕು. ಆವಾಗ ನಮಗೆ ಈ ಒಂದು ರೆಮಿಡಿ ರೆಡಿಯಾಗಿದೆ ಅಂತ ನಾವು ಅನ್ಕೋಬಹುದು. ಸೊ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ ತುಂಬಾ ನ್ಯಾಚುರಲ್ ಆಗಿದೆ ವೀಕ್ಷಕರೇ. ಕರಿಬೇವಂತೂ ಪ್ರೀಮೇಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಜೊತೆಗೆ ಕೂದಲನ್ನ ರೀಗ್ರೋತ್ ಮಾಡೋದಕ್ಕೂ ಒಂದು ಮುಖ್ಯವಾದಂಥ ಅಂಶ ಇದೆ ಇದು. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯಕಾಳು ಕೂಡ ಅಷ್ಟೇ ವೀಕ್ಷಕರ, ವೈಟಮಿನ್ ಸಿ ಇರುತ್ತೆ, ಒಮೆಗಾ 3 ಇರುತ್ತೆ, ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಕೂದಲಿನಲ್ಲಿ ಇರ್ತಕ್ಕಂಥ ಡ್ಯಾಮೇಜ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ರೋಸ್ಮೆರಿ ಲೀವ್ಸ್ ಅಂತೂ ತುಂಬಾ ಒಳ್ಳೆಯದು ವೀಕ್ಷಕರೇ. ಯಾರಿಗೂ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಇರಬೇಕಂದವರು ಖಂಡಿತವಾಗ್ಲೂ ರೋಸ್ಮೆರಿ ಬಳಸ್ತಾನೆ ಇರಬೇಕು. ಸೊ ಈ ಒಂದು ರೆಮಿಡಿನ ನೀವು ಒಂದ್ಸಲ ಮಾಡ್ಕೊಂಡು ಇಟ್ಬಿಟ್ರೆ ವೀಕ್ಷಕರೇ, ಇದನ್ನು 8ರಿಂದ 15 ದಿವಸವರೆಗೂ ಈಸಿಯಾಗಿ ನೀವು ರೂಮ್ ಟೆಂಪ್ರೇಚರ್ನಲ್ಲಿ ಯೂಸ್ ಮಾಡ್ಕೋಬೋದು. ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಫ್ರಿಜ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಕೊಂಡು ಡೈಲಿ ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಜಸ್ಟ್ 1 ತಿಂಗಳಲ್ಲಿ ವೀಕ್ಷಕರೇ, ಜಾಸ್ತಿ ಇಲ್ಲ, ವಿತಿನ್ 1 ಮಂತ್ ನಿಮಗೆ ಇರುವಂಥ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನೋಡಿದ್ರೆ ನಾನು ಯಾವುದೇ ಒಂದು ಕೆಮಿಕಲ್ ಹಾಕಲಿಲ್ಲ, ಯಾವುದೇ ಒಂದು ಹೊರಗಡೆ ಹೋಗೋ ಥರ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಎಲ್ಲ ನಮ್ಮ ಕಿಚನ್ನಲ್ಲೇ ಇರುತ್ತವೆ ಇಂಗ್ರೀಡಿಯೆಂಟ್ಸ್. ಸೊ ನಾವು ಈ ರೀತಿಯಾಗಿ ಹೋಮ್ ರೆಮಿಡೀಸ್ನ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಎಷ್ಟೋ ಸಾವಿರಾರು ರೂಪಾಯಿಗಳನ್ನು ಖರ್ಚು ಶ್ಯಾಂಪೂಸು, ಸೀರಮ್ಸು ಹಾಗೂ ಆಯಿಲ್ಸ್ನ ತರ್ತೀವಿ, ಆದರೆ ಅದು ಏನು ಉಪಯೋಗಕ್ಕೆ ಬರೋದೇ ಇಲ್ಲ.
ಸೊ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಇಡ್ತೀನಿ. ಆಮೇಲೆ ನೋಡಿ ನಾನು ನಿಮಗೆ ಅದೇ ಒಂದು ಗ್ಲಾಸ್ ಒಳಗೆ ಸೋರಿಸ್ಕೊಂಡು ತೋರಿಸ್ಕೊತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗಬೇಕು. ಸೊ ನೋಡಿ ಈ ಒಂದು ಗ್ಲಾಸ್ಲಿಂದನೇ ನಾನು ಫುಲ್ ಗ್ಲಾಸ್ ಅಷ್ಟು ನೀರನ್ನು ತೊಗೊಂಡಿದ್ದೆ. ಸೊ ನೋಡಬಹುದು ಇವಾಗ ಇದು ಎಷ್ಟು ಹಾಫ್ಗಿಂತನೂ ಕಡಿಮೆ ಆಗಿದೆ. ಇವಾಗ ಈ ನಮ್ಮ ಒಂದು ರೆಮಿಡಿ ರೆಡಿ ಆಗಿಬಿಟ್ಟಿದೆ ವೀಕ್ಷಕರೇ. ಸೊ ಇದನ್ನು ಇವಾಗ ನಾನು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ನೀವು ಕೂಡ ಸ್ಪ್ರೇ ಬಾಟಲ್ನಲ್ಲಿ ಅಥವಾ ಈ ರೀತಿಯಾಗಿ ಬಾಟಲ್ನ ಯೂಸ್ ಮಾಡ್ಕೋಬೋದು. ಸೊ ನೈಟ್ ಮಲಗೋವಾಗ ಡೈಲಿ ರೂಟೀನ್ ವೀಕ್ಷಕರೇ, ಡೈಲಿ ಒಂದು ನೈಟ್ ಮಲಗೋವಾಗ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಲೆಂತ್ ಮೇಲೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಸ್ಕ್ಯಾಲ್ಪ್ ಮೇಲೆ ಡೈಲಿ ಇದನ್ನು ನೀವು ಬಳಸ್ತಾ ಬನ್ನಿರಿ, ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟ್ಸ್ ಪಡ್ಕೋತೀರ. ಒಂದು ದಿನ ಕೂಡ ತಪ್ಪಬೇಡಿ, ಡೈಲಿ ರೆಗ್ಯುಲರಾಗಿ ಇದನ್ನು ಮಸಾಜ್ ಮಾಡ್ತಾ ಬನ್ನಿ. 1 ತಿಂಗಳ ಒಳಗಡೆ ನಿಮಗೆ ವ್ಯತ್ಯಾಸ ನೀವು ಕಣ್ಣಾರೆ ನೀವೇ ಕಾಣ್ಕೋತೀರ. ಸೊ ಇಂಥ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಂಡ್ಬಿಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದೇ ರೀತಿಯಾದ ಹೋಮ್ ರೆಮಿಡೀಸ್ ನೋಡೋಕ್ಕೆ ನನ್ನ ಚಾನಲಿಂದ ಕನೆಕ್ಟ್ ಇರಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.